ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು 7th ಮೇ ನನ್ನ ಬರ್ತ್ಡೇ. ನನಗೆ ಗೊತ್ತಿರಲಿಲ್ಲ ಇವತ್ತು ಬರ್ತ್ಡೇ ಅಂತ. ನನ್ನ ಮಗಳು ವಿಶ್ ಮಾಡಿದ್ದು ಬೆಳಗ್ಗೆ. ಈಗ ಚಿಕ್ಕ ಮಗಳು ಹೇಗೆ ಹೇಳ್ತಾಳೆ ನೋಡೋಣ ಬನ್ನಿ. ಯಶು, ಟೈಮ್ ಆಯ್ತು. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಮಗಳೇ. ಹಾಗೆ ಇವತ್ತು ನಾವಿಲ್ಲಿ ನಾಗೇಶ್ವರನ ಪ್ರಸಾದನೂ ಸಿಕ್ತು. ನಮ್ಮ ಮನೆಗೆ ಒಬ್ಬರು ಅಣ್ಣ ಬರ್ತಾರೆ. ಅವರು ಇವತ್ತು ನಮ್ಮದೇ ಅಭಿಷೇಕ ಇತ್ತು ಅಂತ ಹೇಳ್ಬಿಟ್ಟು ಪ್ರಸಾದ ತಂದು ಕೊಟ್ಟರು. ಅಜ್ಜಿ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಯಾವಾಗಲೂ ನಾವೇ ದುಡ್ಡು ಕೊಟ್ಟು ಬರ್ತಿದ್ವಿ. ಅಲ್ಲಿ ನನಗೆ ದುಡ್ಡು ಸಿಕ್ತು. ಎಷ್ಟು ಅಂತೀರ ದುಡ್ಡು ನೋಡಿ, 1 ರೂಪಾಯಿ ಕಾಯಿನ್. ಆಮೇಲೆ ನಮ್ಮ ಮನೆಯವ್ರು ಬಂದು ಇಲ್ಲೇ 8 ಗಂಟೆ ಆಗಿತ್ತು. ಅವಾಗ ಚಂದ್ರಪಟ್ಟಣ ಕೊರಡಿ ಅಂತ ಅಂದರು. ಅವಾಗ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಜ್ಜಿದು ಆಶೀರ್ವಾದ ತಗೊಂಡು ಇವಾಗ ರೆಡಿಯಾಗಿ ಹೊರಡ್ತೀವಿ. ನನ್ನ ಬರ್ಡೇಗೆ ನಮ್ಮ ಬ್ರದರ್ಸ್ ಇಬ್ಬರು ಮಿಸ್ ಆದರು. ವರ್ಷ ಅವರಿಬ್ಬರು ಬಂದು ಕೇಕ್ ಕಟ್ ಮಾಡಿಸೋರು. ಬಟ್ ಈ ಸಲ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಕೊಡ್ತಾಯಿದ್ದಾರೆ. ಅದಕ್ಕೆ ಫುಲ್ ಬ್ಯುಸಿ ಇದ್ದಾರೆ. ನಮ್ಮ ಜಗಣ ಅಂತೂ ಫುಲ್ ಬ್ಯುಸಿಯಾಗಿ ಹೋಗಿದ್ದಾನೆ. ನನಗೆ ವಿಶ್ ಮಾಡೋಕ್ಕೂ ಟೈಮ್ ಇಲ್ಲ ಅವನಿಗೆ. ಏಮ್ಮ ಇಲ್ಲೇ ಕೇಕಿಗೆ ಹೇಳಿದ್ದು. ನಾವೇ ಚಂದ್ರಪಟ್ಟಣದಲ್ಲೇ ಕಟ್ ಮಾಡಿಸಿರಾಯ್ತು ಅಂತ ಹೊರಟ್ವಿ. ನಾವೆಲ್ಲ ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಕೇಕ್ನೇ ಮರ್ತಿದ್ಲು. ಆಮೇಲೆ ನನ್ನ ಫ್ರೆಂಡ್ ಕೂಡ ಅದೇ ಬೇಕ್ರಿಗೆ ಕೇಕ್ ತರಕ್ಕೆ ಹೋದಾಗ ಫೋನ್ ಮಾಡಿದ್ವಿ. ಅಷ್ಟರಲ್ಲೆಲ್ಲ ನಾವು ಮುಂದೆ ಹೋಗಿದ್ವಿ. ಆಮೇಲೆ ಅವ್ರಿಗೆ ಫೋನ್ಪೇ ಮಾಡಿ ತರಿಸಿದ್ಲು. ಈಗ ಚಂದ್ರಪಟ್ಟಣಕ್ಕೆ ಬಂದ್ವಿ. ಗ್ರೀನ್ ಟ್ರೀ ಅಂತ. ಮಕ್ಕಳಂತೂ ತುಂಬ ಆಟ ಮಾಡಿದರು. ಇವತ್ತು ಕರ್ಕೊಂಡು ಹೋಗಲೇಬೇಕು. ಮಕ್ಕಳನ್ನು ಎಲ್ಲೂ ಕರ್ಕೊಂಡು ಹೋಗಲಿಲ್ವ ಅಲ್ವಾ, ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಬರ್ತ್ಡೇ ಇಲ್ಲೇ ಸೆಲೆಬ್ರೇಷನ್ ಮಾಡೋಣ ಅಂತ. ನನಗೆ ಗೊತ್ತಿರಲೇ ಇಲ್ಲ. ಅವರೇ ಅಪ್ಪ ಮಕ್ಕಳು ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮಿಗೆ ಹೊರಗಡೆ ಕೇಕ್ ಎಲ್ಲ ಕಟ್ ಮಾಡ್ತಾ ಇರೋದು. ನಾವೆಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಎಲ್ಲ ಕಟ್ ಮಾಡ್ತಾಯಿದ್ವಿ. ಸರ್ಪ್ರೈಸ್ ಕೊಡಬೇಕು ಅಂತ ನನಗೇನೂ ಹೇಳಿರಲಿಲ್ಲ. ಇವಾಗ ಲಾಸ್ಟ್ ಮೂಮೆಂಟ್ಲಿ 8 ಗಂಟೆಲಿ ಬಂದು ಹೇಳಿದರು. ಯಶು ನಮ್ಮ ಮನೆಯವರು ಗಿಫ್ಟ್ ಪ್ಯಾಕ್ ಮಾಡಿ ತಂದಿದ್ರು. ನಮ್ಮ ಮನೆಯವರು ನಾವು ಏನು ಕೇಳ್ದಲೇ ಕೊಡಿಸಲ್ಲ ಅಂಥದ್ರಲ್ಲಿ ಅವರೇ ಗಿಫ್ಟ್ ಪ್ಯಾಕ್ ಮಾಡಿ ತಂದಿದ್ರು. ಸ್ಮಾರ್ಟ್ ವಾಚು ಹೋದ ಸಲ ನನ್ನ ಬರ್ತ್ಡೇಗೆ ನನ್ನ ತಂಗಿ ಕೊಡಿಸಿದ್ಲು. ಅದೆಲ್ಲೋ ಮನೆಯಲ್ಲೇ ಮಿಸ್ ಆಗಿದೆ. ಅದಿಲ್ಲ ಅಂತೇಳಿ ಇವರು ಸ್ಮಾರ್ಟ್ ವಾಚೇ ತಂದಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಇದು ನನ್ನ ಮಗಳು ಪ್ಲ್ಯಾನು. ಅಮ್ಮನ ಹತ್ರ ಸ್ಮಾರ್ಟ್ ವಾಚ್ ಇಲ್ಲ ಅಪ್ಪಾಜಿ, ಸ್ಮಾರ್ಟ್ ವಾಚ್ ಕೊಡಿಸಿ ಅಂತ ಹೇಳಿದ್ದಾಳೆ. ಹಂಗಾಗಿ ಅವರು ಸ್ಮಾರ್ಟ್ ವಾಚೇ ತಂದಿದ್ರು. ತುಂಬಾ ಖುಷಿ ಆಯಿತು. ಎಲ್ಲ ಕಟ್ ಮಾಡಾಯಿತು. ಫೋಟೋಸ್ ಎಲ್ಲ ತೊಗೊಂಡ್ವಿ. ಈಗ ಊಟಕ್ಕೆ ಬಂದಿದ್ದೀವಿ. ರೋಟಿ, ಚಿಕನ್ ಗ್ರೇವಿ, ಬಿರಿಯಾನಿ ನಾವು ತೊಗೊಂಡ್ವಿ. ಮಕ್ಕಳು ಚಿಕನ್ ಲಾಲಿಪಾಪು ಬಿರಿಯಾನಿ ತೊಗೊಂಡ್ರು. ವೆಜ್ ಅವ್ರಿಗೆ ಮಶ್ರೂಮ್ ಬಿರಿಯಾನಿ, ಜೀರಾ ರೈಸ್ ಎಲ್ಲ ತೊಗೊಂಡ್ರು. ಊಟ ಎಲ್ಲ ಮುಗಿಸಿದ್ವಿ. ಯಶಂತೂ ಲಾಲಿಪಾಪ್ ಅಷ್ಟೇ ತಿಂತಾಯಿದ್ಲು. ತುಂಬ ಇಷ್ಟ ಅವಳಿಗೆ. ಮಕ್ಕಳಂತೂ ಹೊರಗಡೆ ಹೋದರೆ ಐಸ್ ಕ್ರೀಮ್ ಮಿಸ್ ಇಲ್ಲ. ಅವ್ರು ತಿಂತಾಯಿದ್ದಾರೆ. ಅವ್ರ ಜೊತೆ ನಾವು ತಿಂತಾಯಿದ್ದೀವಿ. ಇವಾಗ ನಯನ ಹೊರಡ್ತೀನಿ ಅಂತಂದರು. ಈಗ ಅವ್ರನ್ನ ಕಳಿಸಿ ನಾವಿವಾಗ ಹೊರಡಬೇಕು. ನಯನ ಅವ್ರು ಇಲ್ಲೇ ಚನ್ನಪಟ್ಟಣದಲ್ಲೇ ಇರೋದು. ಅವ್ರ ಗಾಡೀಲೇ ಬಂದಿದ್ದರು ಪಾಪುನ ಕರ್ಕೊಂಡು. ಇವಾಗ ಅವ್ರು ಹೊರಡ್ತಾ ಇದ್ದಾರೆ. ಇವಾಗ ಅವ್ರನ್ನ ಕಳಿಸಿ ನಾವು ಹೊರಡಬೇಕು. ಇವಾಗ ನಾವು ಹೊರಟ್ವಿ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದರು. ನಾವು ಮನೆಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತು. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.